In the previous class, we have derived the relation for the magnitude of the resultant vector and the direction of a resultant vector using parallelogram law of vector addition. In the case of magnitude of a resultant vector using parallelogram law of vector addition, we will assume when the magnitude will be maximum and when the magnitude will be minimum. For example, we know the abbreviation of a plus b whole square. What is the abbreviation of a plus b whole square? A square plus b square plus 2ab is the abbreviation of a plus b whole square. What is the abbreviation of a minus b whole square? A square plus b square minus 2ab. Right? By looking at this equation, the symbol of 2ab depends upon the cos theta. Right? ಅಲ್ಲಿಗೆ cos theta ಏನಾದರೂ ಪ್ಲಸ್ 1 ಆದರೆ ದ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ. ಯಾವ ಥರ? ಫಾರ್ ಎಕ್ಸಾಂಪಲ್, ಇಫ್ ವಿ ಕನ್ಸಿಡರ್ ಕಾಸ್ ಥೀಟಾ ಆ್ಯಸ್ ಪ್ಲಸ್ ಒನ್ ಆಯಿತು ಅಂದರೆ ಪ್ಲಸ್ 1 ಇಂಟು 2ab ಈಸ್ ನಥಿಂಗ್ ಬಟ್ 2ab. ದೇರ್ ಫೋರ್ ಆರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ರೈಟ್? ಇಸ್ ದ ಅಬ್ರಿವೇಷನ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ವಿ ವಿಲ್ ಗೆಟ್ ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಯಾವಾಗ? ವೆನ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ 1. ದೇರ್ ಫೋರ್ ಕಾಸ್ ಥೀಟಾ ಪ್ಲಸ್ 1 ಆಗೋದು ಯಾವಾಗ? ಕಾಸ್ ಥೀಟಾ ಪ್ಲಸ್ 1 ಬರೋ ಅಂಥ ವ್ಯಾಲ್ಯೂ ವೆನ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ನಥಿಂಗ್ ಬಟ್ ಎ ಆ್ಯಂಡ್ ಬಿ ನಡುವೆ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂದರೆ ವಾಟ್ ಯು ಮೀನ್ ಬೈ ಥೀಟಾ? ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್. ಇದೊಂದು ಎ ವೆಕ್ಟರ್, ಇದು ಬಿ ವೆಕ್ಟರ್ ಅಂದರೆ ಅವೆರಡರ ನಡುವೆ ಇರೋಂಥ ಆ್ಯಂಗಲ್ನ ಥೀಟಾ ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ. ಅವೆರಡರ ನಡುವೆ ಇರೋಂಥ ಆ್ಯಂಗಲ್ ಏನಾದರೂ 0 ಡಿಗ್ರಿ ಆದರೆ ನಥಿಂಗ್ ಬಟ್ ದೇರ್ ಶುಡ್ ಬಿ ಇನ್ ದ ಸೇಮ್ ಡೈರೆಕ್ಷನ್. ಇದು ಎ ವೆಕ್ಟರ್ ಅಂದರೆ ಇದು ಬಿ ವೆಕ್ಟರ್ ಆಗಿರಬೇಕು. ಆಗ ಅವೆರಡರ ನಡುವೆ ಇರೋಂಥ ಆ್ಯಂಗಲ್ 0 ಡಿಗ್ರಿ ಅಂತ ಕರಿಬೋದು ನಾವಾಗ. ರೈಟ್? ಇಸ್ ದ ಕೇಸ್. ಇನ್ ದಿಸ್ ಕೇಸ್ ದ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ವಿಲ್ ಬಿ ಮ್ಯಾಕ್ಸಿಮಮ್. ಆ್ಯಂಡ್ ಯಾವಾಗ ಮಿನಿಮಮ್ ಆಗಿರುತ್ತೆ ಅಂದರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು -1 ಆಗಿದ್ದಾಗ. -1 ಆಗಿದ್ದಾಗ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಗುತ್ತೆ. ಯಾಕೆ? ವೆನ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು -1 ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಅಲ್ಲಿಗೆ ಮೈನಸ್ 2ab. ದೇರ್ ಫೋರ್ ಸ್ಕ್ವೇರ್ ರೂಟ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಎ ಮೈನಸ್ ಬಿ ಆಗುತ್ತೆ. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಅನ್ನೋ ಒಂದು ರಿಲೇಷನ್ ಸಿಕ್ತು ನಮಗೆ. ಅಲ್ಲಿಗೆ ದಿಸ್ ಇಸ್ ದ ಮಿನಿಮಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಮ್ಯಾಗ್ನಿಟ್ಯೂಡ್. ಯಾವಾಗ ಮಿನಿಮಮ್ ಆಗುತ್ತೆ? ಕಾಸ್ ಥೀಟಾ -1 ಆಗೋದಾಗ. ಹಂಗಾರೆ -1 ಆಗೋದು ಯಾವಾಗ? ವೆನ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಅಂದರೆ ಅರ್ಥ ಏನು? ವೆನ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ ಇನ್ ಆಪೋಸಿಟ್ ಡೈರೆಕ್ಷನ್. ಎ ವೆಕ್ಟರ್ ಈ ಥರ ಇದ್ದು ಬಿ ವೆಕ್ಟರ್ ಆಪೋಸಿಟ್ ಡೈರೆಕ್ಷನ್ ಇದ್ದರೆ ಎ ವೆಕ್ಟರ್ ಅಂತ ತಿಳ್ಕೊಳ್ಳೋಣ, ಇದು ಬಿ ವೆಕ್ಟರ್ ಅಂತ ತಿಳ್ಕೊಳ್ಳೋಣ. ಇವೆರಡು ಆಪೋಸಿಟ್ ಡೈರೆಕ್ಷನ್ಲಿದ್ದಾಗ ನಾವೇನು ಮಾಡ್ಬೋದು? ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಆರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ. ದಟ್ ಈಸ್ ದ ಮಿನಿಮಮ್ ಪಾಸಿಬಲ್ ರಿಸಲ್ಟೆಂಟ್ ವೆಕ್ಟಾರ್ ಅಂತ ಕರಿಬಹುದು. ಹಂಗಾರೆ ಮ್ಯಾಕ್ಸಿಮಮ್ ಆಗಿರೋದು ಯಾವಾಗ? ವೆನ್ ದ ಆ್ಯಂಗಲ್ ಬಿಟ್ವೀನ್ ದ ಟು ವೆಕ್ಟರ್ ಇಸ್ ಈಕ್ವಲ್ ಟು 0 ಡಿಗ್ರಿ ಆಗಿದ್ದಾಗ. ಅದೇ ಮ್ಯಾಕ್ಸಿಮಮ್ ಆಗೋದು ಯಾವಾಗ? ಮ್ಯಾಕ್ಸಿಮಮ್ ಆಗೋದು 0 ಡಿಗ್ರಿ ಇದ್ದಾಗ. ಮಿನಿಮಮ್ ಆಗೋದು ಯಾವಾಗ? 180 ಡಿಗ್ರಿ ಇದ್ದಾಗ. ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಏನು? ವೆನ್ ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಗಿರುತ್ತೆ. ಆ್ಯಂಡ್ ಮಿನಿಮಮ್ ಕಂಡೀಷನ್ ಯಾವುದು? ಆರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಆಗುತ್ತೆ. ಅಲ್ಲಿಗೆ ಒಂದು ಕನ್ಕ್ಲೂಷನ್ಗೆ ಬಂದು ವೆನ್ ದ ಆ್ಯಂಗಲ್ ಬಿಟ್ವೀನ್ ದ ಟು ವೆಕ್ಟರ್ ಈಸ್ ಸೆಟ್ ಟು ಬಿ 0 ಡಿಗ್ರಿ, ಆರ್ ಏನಾಗಿರುತ್ತೆ? ಮ್ಯಾಕ್ಸಿಮಮ್ ಆಗಿರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಆಗಿರುತ್ತೆ. ಅದೇ ಯಾವಾಗ? ವೆನ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ, ಆರ್ ಈಸ್ ಸೆಟ್ ಟು ಬಿ ಮಿನಿಮಮ್ ಆ್ಯಂಡ್ ಇಟ್ ವಿಲ್ ಬಿ ಈಕ್ವಲ್ ಟು ಎ ಮೈನಸ್ ಬಿ ಆಗಿರುತ್ತೆ. ಇವೆರಡೂ ತುಂಬ ಇಂಪಾರ್ಟೆಂಟ್ ಕಂಡೀಷನ್ಸ್ಗಳು. ಯಾವಾಗ ರಿಸಲ್ಟೆಂಟ್ ವೆಕ್ಟಾರ್ದು ಮ್ಯಾಗ್ನಿಟ್ಯೂಡು ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವಾಗ ರಿಸಲ್ಟೆಂಟ್ ವೆಕ್ಟಾರ್ದು ಮ್ಯಾಗ್ನಿಟ್ಯೂಡು ಮಿನಿಮಮ್ ಆಗಿರುತ್ತೆ. ರೈಟ್? ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ಸ್. ಇದುವರೆಗೂ ನಾವೇನು ಮಾಡ್ದೋ? ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಅಡಿಷನ್. ಈ ಅಡಿಷನ್ ನಾವೇನು ಮಾಡ್ಬೋದು? ಸಬ್ಸ್ಟ್ರಾಕ್ಷನ್ಗೂ ಯೂಸ್ ಮಾಡ್ಬೋದು. ಸಿಂಪಲ್ ಎ ವೆಕ್ಟಾರ್ನ ಈ ಥರ ಬರಿತಾ ಇದ್ದೀನಿ ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಬರೆದು ಬಿಟ್ರೆ ಅದು ಮೈನಸ್ ಆಫ್ ಎ ವೆಕ್ಟಾರ್ ಆಗುತ್ತೆ. ಅಲ್ಲಿಗೆ ಎ ಪ್ಲಸ್ ಬಿ ಅಂದರೂ ಒಂದೇ. ಇದೇ ಈಗ ಬಿನ ರಿವರ್ಸ್ ಮಾಡಿದ್ರೆ ಎ ಪ್ಲಸ್ ಮೈನಸ್ ಬಿ ಅಂತ ಬರೆದ್ರೆ ಮುಗಿದೋಯ್ತು. ಅಲ್ಲಿಗೆ ಪ್ಲಸ್ ಇಂಟು ಮೈನಸ್ ಆಯಿತು, ಎ ಮೈನಸ್ ಬಿ ಆಯಿತು. ಅಲ್ಲಿಗೆ ಬೈ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ಎ ವೆಕ್ಟಾರ್ ವಿ ಕ್ಯಾನ್ ಸಬ್ಸ್ಟ್ರಾಕ್ಟ್ ಎ ವೆಕ್ಟಾರ್. ಅಡಿಷನನ್ನು ನಾವು ಸಬ್ಸ್ಟ್ರಾಕ್ಷನ್ಗೂ ಯೂಸ್ ಮಾಡಬಹುದು. ಗಾಟ್ ಇಟ್? ಅಲ್ಲಿಗೆ ಅಡಿಷನ್ ಮತ್ತು
ಸ್ಟಡಿ ಮಾಡಾಯಿತು. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್. ದಟ್ ಈಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಪ್ರಾಡಕ್ಟ್. ಅಲ್ಲಿ ಎರಡು ಥರದ ಪ್ರಾಡಕ್ಟ್ ಇರುತ್ತೆ. ಒಂದು ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ವೆಕ್ಟಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ಸ್ಕೇಲಾರ್ ಪ್ರಾಡಕ್ಟ್ ಈಸ್ ಆಲ್ಸೋ ಕಾಲ್ಡ್ ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ ಆ್ಯಂಡ್ ವೆಕ್ಟಾರ್ ಪ್ರಾಡಕ್ಟ್ ಈಸ್ ಆಲ್ಸೋ ಕಾಲ್ಡ್ ಕ್ರಾಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಯಾಕೆ ಸ್ಕೇಲಾರ್ ಪ್ರಾಡಕ್ಟ್ನ ಡಾಟ್ ಪ್ರಾಡಕ್ಟ್ನ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ, ಯಾಕೆ ಕ್ರಾಸ್ ಪ್ರಾಡಕ್ಟ್ನ ವೆಕ್ಟಾರ್ ಪ್ರಾಡಕ್ಟ್ ಅಂತ ಕರಿತೀವಿ ಅಂದರೆ, ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಎ ಡಾಟ್ ಬಿ ಅಂತ ಬರೀಬೇಕು. ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಎ ಬಿ ಕಾಸ್ ಥೀಟಾ. ಯಾಕೆ ಇದನ್ನು ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ ಅಂದರೆ, ಎರಡು ವೆಕ್ಟಾರ್ಗಳ ನಡುವೆ ಒಂದು ಡಾಟ್ ಪ್ರಾಡಕ್ಟ್ನ ತಗೊಂಡಾಗ ನಮಗೆ ರಿಸಲ್ಟೆಂಟ್ ಬರುತ್ತಲ್ಲ, ಅಂದರೆ ಅವೆರಡರ ಪ್ರಾಡಕ್ಟ್ ಬರುತ್ತಲ್ಲ, ಅದು ಸ್ಕೇಲಾರ್ ಆಗಿರುತ್ತೆ. ಆದ್ದರಿಂದ ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟಾರ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿಬೋದು. ಅದೇ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ನ ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ, ಎ ಬಿ ಸೈನ್ ಥೀಟಾ ಅಂತ ಡಿಫೈನ್ ಮಾಡ್ತೀವಿ. ಯಾಕೆ ಇದನ್ನು ವೆಕ್ಟಾರ್ ಪ್ರಾಡಕ್ಟ್ ಅಂತ ಕರಿತೀವಿ ಅಂದರೆ, ದ ರಿಸಲ್ಟೆಂಟ್ ಆಫ್ ಟು ಕ್ರಾಸ್ ಪ್ರಾಡಕ್ಟ್ ವೆಕ್ಟಾರ್ ವಿಲ್ ಬಿ ಏನಾಗಿರುತ್ತೆ ಅಂದರೆ ಅದು ವೆಕ್ಟಾರ್ ಆಗಿರುತ್ತೆ. ಆದ್ದರಿಂದ ಇದನ್ನು ವೆಕ್ಟಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ಆನ್ ದ ಬೇಸಿಸ್ ಆಫ್ ರಿಸಲ್ಟೆಂಟ್ we can classify the vector into scalar product and vector product. ಬರ್ತಾ ಇರೋಂಥ ರಿಸಲ್ಟೆಂಟು ಏನಾದ್ರು ಸ್ಕೇಲಾರ್ ಆಗಿದ್ರೆ ಅದನ್ನು ಸ್ಕೇಲಾರ್ ಪ್ರಾಡಕ್ಟ್, ಅದನ್ನು ಇನ್ನೊಂದು ನೇಮಲ್ಲಿ ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಬರ್ತಾ ಇರೋಂಥ ಇದು ರಿಸಲ್ಟೆಂಟ್ ಏನಾದ್ರು ವೆಕ್ಟಾರ್ ಆಗಿದ್ರೆ ಅದನ್ನು ವೆಕ್ಟಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕರೆಯೋದಾದರೆ, ವರ್ಕ್ ಈಸ್ ಈಕ್ವಲ್ ಟು ಏನಂತ ಕರಿತೀವಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಫೋರ್ಸ್ ಈಸ್ ಆಲ್ಸೋ ಎ ವೆಕ್ಟರ್, ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಎ ವೆಕ್ಟರ್, ಬಟ್ ವರ್ಕ್ ಈಸ್ ಎ ಸ್ಕೇಲಾರ್. ಅಲ್ಲಿಗೆ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ನಡುವೆ ಇರೋ ಅಂಥದ್ದು ಸ್ಕೇಲಾರ್ ಪ್ರಾಡಕ್ಟ್, ಡಾಟ್ ಪ್ರಾಡಕ್ಟ್. ಅದೇ ಇನ್ನೊಂದು ಉದಾಹರಣೆ ತಗೊಳ್ಳೋದಾದರೆ, ಟಾರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬೋದು. ಓಕೆನಾ. ಇಲ್ಲಿ ಟಾರ್ಕ್ ಅನ್ನೋದು ವೆಕ್ಟಾರ್ ಆಗಿರುತ್ತೆ. ಅಲ್ಲಿಗೆ ಇವೆರಡರ ನಡುವೆ ಇರೋವಂಥದ್ದು ಕ್ರಾಸ್ ಪ್ರಾಡಕ್ಟ್ ಆಗಿರುತ್ತೆ. ಯಾಕೆ, ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡು ವೆಕ್ಟಾರು, ಅವೆರಡರ ಪ್ರಾಡಕ್ಟ್ ವೆಕ್ಟಾರ್ ಆಗ್ತಾಯಿದೆ ಅಂದರೆ ಅವೆರಡರ ನಡುವೆ ಇರೋದು ವೆಕ್ಟಾರ್ ಪ್ರಾಡಕ್ಟ್ ಆಗಿರುತ್ತೆ, ಕ್ರಾಸ್ ಪ್ರಾಡಕ್ಟ್ ಆಗಿರುತ್ತೆ. ಅಲ್ಲಿಗೆ ವಿ ಕ್ಯಾನ್ ಕ್ಲಾಸಿಫೈ ದ ವೆಕ್ಟಾರ್ ಮಲ್ಟಿಪ್ಲಿಕೇಶನ್ ಇಂಟು ಟೂ ಟೈಪ್ಸ್ ಆನ್ ದ ಬೇಸ್ ಆಫ್ ದ ರಿಸಲ್ಟೆಂಟ್. ಡಾಟ್ ಪ್ರಾಡಕ್ಟ್ ಒಂದು, ಕ್ರಾಸ್ ಪ್ರಾಡಕ್ಟ್ ಒಂದು. ಡಾಟ್ ಪ್ರಾಡಕ್ಟ್ನಲ್ಲಿ ನಾವು ರಿಸಲ್ಟೆಂಟ್ ಏನಾದ್ರು ಸ್ಕೇಲಾರ್ ಬಂದಿದ್ರೆ ಎ ಬಿ ಕಾಸ್ ಥೀಟಾ ಅಂತ ಡಿಫೈನ್ ಮಾಡ್ತೀವಿ. ರಿಸಲ್ಟೆಂಟ್ ಏನಾದ್ರು ವೆಕ್ಟಾರ್ ಬಂದಿದ್ರೆ ಎ ಬಿ ಸೈನ್ ಥೀಟಾ ಅಂತ ಡಿಫೈನ್ ಮಾಡ್ತೀವಿ. ಡೈರೆಕ್ಷನನ್ನು ಬರೆಯೋಕ್ಕೆ ಒಂದು ಯೂನಿಟ್ ವೆಕ್ಟಾರ್ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ದೀನಿ ನಾಳೆ ನಾನು. ಎ ವೆಕ್ಟಾರ್ ಹೂಸ್ ಮ್ಯಾಗ್ನಿಟ್ಯೂಡ್ ಇಸ್ ಸೆಟ್ ಟು ಬಿ 1. ಯಾವ ವೆಕ್ಟಾರ್ನ ಮ್ಯಾಗ್ನಿಟ್ಯೂಡ್ 1 ಆಗಿರುತ್ತೋ, ವಾಟ್ ಎವರ್ ಮೇ ಬಿ ದ ಡೈರೆಕ್ಷನ್, ಎನ್ ಕ್ಯಾಪ್ ಅಂತ ಬರಿತಾ ಇದ್ದೀನಿ ಅಂದರೆ ಇಟ್ ಮೇ ಬಿ ಹ್ಯಾವಿಂಗ್ ಆರ್ಬಿಟ್ರಿ ಡೈರೆಕ್ಷನ್, ಯಾವ್ದಾದ್ರು ಡೈರೆಕ್ಷನಲ್ಲಿ ಇರಲಿ ಅದು. ಓಕೆನಾ, ಫೈನ್. ಅಲ್ಲಿಗೆ the multiplication or a product of two vector can be of two types. ಒಂದು ಸ್ಕೇಲಾರ್ ಪ್ರಾಡಕ್ಟು, ಒಂದು ವೆಕ್ಟಾರ್ ಪ್ರಾಡಕ್ಟು. ರಿಸಲ್ಟೆಂಟ್ ಏನಾದ್ರು ಸ್ಕೇಲಾರ್ ಬಂದರೆ ಸ್ಕೇಲಾರ್ ಪ್ರಾಡಕ್ಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಡಾಟ್ ಪ್ರಾಡಕ್ಟ್. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದೀನಿ, ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅದೇ ಏನಾದ್ರು ರಿಸಲ್ಟೆಂಟ್ ವೆಕ್ಟಾರ್ ಬಂದರೆ ವಿ ವಿಲ್ ಕಾಲ್ ಇಟ್ ಆಸ್ ಎ ವೆಕ್ಟಾರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್. ಯಾಕೆ, ಎರಡು ವೆಕ್ಟಾರ್ಗಳ ಪ್ರಾಡಕ್ಟು ವೆಕ್ಟಾರೇ ಆಗಿರುತ್ತೆ. ರೈಟ್. ನೆಕ್ಸ್ಟ್ ವಿ ವಿಲ್ ಡಿಫೈನ್ ಈಗ ವೆಕ್ಟಾರ್ ಅಂತ ಡಿಫೈನ್ ಮಾಡಿದ್ದೀವಿ. ಇನ್ ದಿಸ್ ಚಾಪ್ಟರ್ ಮೋಷನ್ ಇನ್ ಎ ಪ್ಲೇನ್ ಅಂದರೆ ನಮಗೆ ಗೊತ್ತು, ಇಟ್ ಈಸ್ ಹ್ಯಾವಿಂಗ್ ಎ 2 ಡೈಮೆನ್ಷನ್, 2 ಡೈಮೆನ್ಷನ್ ಇದೆ ಅಂತ ಗೊತ್ತು ನಮಗೆ. ರೈಟ್. ಹಂಗಾದರೆ ಈಗ ಏನು ಮಾಡೋಣ, ವಿ ವಿಲ್ ಸ್ಪ್ಲಿಟ್ ದ ಡೈಮೆನ್ಷನ್, ವಿ ವಿಲ್ ಸ್ಪ್ಲಿಟ್ ದ ಇಂಡಿವಿಜುವಲ್ ಕಾಂಪೊನೆಂಟ್ಸ್, ಕೋಆರ್ಡಿನೇಟ್ಸ್ಗಳನ್ನ ಸ್ಪ್ಲಿಟ್ ಮಾಡ್ತಾ ಬರೋಣ. ನಥಿಂಗ್ ಬಟ್, ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಬಿಟ್ರಿ ಎಕ್ಸಾಂಪಲ್ನ ನಾನು ತಗೋತೀನಿ. ಯಾವುದೋ 2 ಡೈರೆಕ್ಷನ್ನ ತಗೋತಾ ಇದ್ದೀನಿ. ಲೆಟ್ ಇಟ್ ಬಿ, ಇಟ್ ಈಸ್ ಎಕ್ಸ್ ಆ್ಯಕ್ಸಿಸ್, ಇಟ್ ಈಸ್ ಎ ವೈ ಆ್ಯಕ್ಸಿಸ್. 2 ಆ್ಯಕ್ಸಿಸ್ನ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಯಾವುದೋ ಒಂದು ಪಾಯಿಂಟು ಆರಿಜಿನಿಂದ ಈ ಪಾಯಿಂಟ್ಗಿರೋ ಅಂತ ಲೆಟ್ ಓ ಎ ಬಿ ದ ವೆಕ್ಟಾರ್, ಇದನ್ನು ಎ ವೆಕ್ಟಾರ್ ಅಂತಲೇ ಕರ್ಕೊಳ್ಳೋಣ ಇದನ್ನು. ರೈಟ್. ಈ ಪಾಯಿಂಟನ್ನು ಎಕ್ಸ್ ಕಾಮ ವೈ ಅಂತಲೇ ಬರ್ಕೊಳ್ಳೋಣ. ಈಗ ಈ ವೆಕ್ಟಾರ್ಗೆ 2 ಕಾಂಪೊನೆಂಟ್ ಇರುತ್ತೆ, ಒಂದು ಎಕ್ಸ್ ಕಾಂಪೊನೆಂಟು, ಇನ್ನೊಂದು ವೈ ಕಾಂಪೊನೆಂಟ್. ಯಾಕೆ 2 ಕಾಂಪೊನೆಂಟ್ ಇರುತ್ತೆ ಅಂದರೆ, ಈ ವೆಕ್ಟಾರು ಪ್ಲೇನ್ನಲ್ಲಿದೆ ಅಂದರೆ ಇಟ್ ಶುಡ್ ಹ್ಯಾವ್ 2 ಡೈಮೆನ್ಷನ್, ಎಕ್ಸ್ ಡೈಮೆನ್ಷನ್ ಇರಬೇಕು, ವೈ ಡೈಮೆನ್ಷನ್ ಇರಬೇಕು. ಅಲ್ಲಿಗೆ ಅದಕ್ಕೆ 2 ಕಾಂಪೊನೆಂಟ್ ಇರುತ್ತೆ, ಒಂದು ಎಕ್ಸ್ ಕಾಂಪೊನೆಂಟು, ಇನ್ನೊಂದು ವೈ ಕಾಂಪೊನೆಂಟು. ಹಂಗಾರೆ ಏನು ಮಾಡೋಣ, ಈ ಎ ವೆಕ್ಟಾರ್ನ ಎಕ್ಸ್ ಕಾಂಪೊನೆಂಟು ಮತ್ತು ವೈ ಕಾಂಪೊನೆಂಟ್ನ ಡಿಫೈನ್ ಮಾಡ್ತಾ ಬರೋಣ. ಫಾರ್ ಎಕ್ಸಾಂಪಲ್ ಏನು ಮಾಡ್ಕೊಳ್ಳೋಣ, ವಿ ವಿಲ್ ಅಸ್ಯೂಮ್ ಎ ವೆಕ್ಟಾರ್ ಇಸ್ ಮೇಕಿಂಗ್ ಎನ್ ಆ್ಯಂಗಲ್ ಆಫ್ ಥೀಟಾ ವಿತ್ ದ ಎಕ್ಸ್ ಆ್ಯಕ್ಸಿಸ್. ಹಂಗಾರೆ ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೊಳ್ಳೋದಾದರೆ ದಿಸ್ ಇಸ್ ದ ಶ್ಯಾಡೋ ಆಫ್ ಎ ವೆಕ್ಟಾರ್ ಆನ್ ದಿ ಎಕ್ಸ್ ಆ್ಯಕ್ಸಿಸ್. ಇದನ್ನೇ ನಾವು ಎಕ್ಸ್ ಕಾಂಪೊನೆಂಟ್ ಅಂತ ಬರ್ಕೊಳ್ಳೋದು, ಲೆಟ್ ಇಟ್ ಬಿ ಎ ಎಕ್ಸ್ ಅಂತ ಅನ್ಕೊಳ್ಳೋಣ. ಅದೇ ಶ್ಯಾಡೋ ಆಫ್ ವೆಕ್ಟಾರ್ ಆನ್ ದಿ ವೈ ಆ್ಯಕ್ಸಿಸ್ನ ಎ ವೈ ಅಂತ ತಿಳ್ಕೊಳ್ಳೋಣ. ಅಂದರೆ
ಈ ಎ ವೆಕ್ಟಾರ್ನ ಕಾಂಪೊನೆಂಟು ಎಕ್ಸ್ ಡೈರೆಕ್ಷನಲ್ಲಿ, ಎ ವೆಕ್ಟಾರ್ನ ಕಾಂಪೊನೆಂಟು ವೈ ಡೈರೆಕ್ಷನಲ್ಲಿ, ಎ ಎಕ್ಸ್ ಎ ವೈ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಹಂಗಾರೆ ಬೈ ಲುಕಿಂಗ್ ಅಟ್ ದ ಇದು ಫಿಗರ್ ವಿ ಕ್ಯಾನ್ ಡೈರೆಕ್ಟ್ಲಿ ಅಸ್ಯೂಮ್ ದಟ್ ದಿಸ್ ಎ ಒಂದು ರೆಕ್ಟ್ಯಾಂಗಲ್ ಫಾರ್ಮಲ್ಲಿ ಇದೆ. ಹಂಗಾರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರಬೇಕು, ಇದು ಎ ವೈ ಆಗಿರಬೇಕು, ಇದು ಎ ಎಕ್ಸ್ ಆಗಿರಬೇಕು. ಹಂಗಾರೆ ಲೆಟ್ ಇಟ್ ಬಿ ಎರಡು ಪಾಯಿಂಟನ್ನ ಎಮ್ ಆ್ಯಂಡ್ ಎನ್ ಅಂತ ಅನ್ಕೊಳ್ಳೋದಾದರೆ ಅಲ್ಲಿಗೆ ಓ ಎ ಎಮ್ ಅನ್ನೋದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ನಾನೇನು ಮಾಡ್ತೀನಿ, ಐ ವಿಲ್ ಅಪ್ಲೈ ದ ಸೈನ್ ಥೀಟಾ. ಯಾಕೆ ಸೈನ್ ಥೀಟಾ ತಗೋತೀನಿ? ಫಸ್ಟು ನನಗೆ ವೈ ಕೋಆರ್ಡಿನೇಟ್ ಬೇಕು. ವೈ ಅಂದ್ರೇನು? ಆಪೋಸಿಟ್ ಸೈಡ್. ಈ ಟ್ರಯಾಂಗಲಲ್ಲಿ ಆಪೋಸಿಟ್ ಸೈಡ್ ವೈ ಆಗಿದೆ. ಅಲ್ಲಿಗೆ ನಾನು ಹಿಂದೆನೇ ಡಿಫೈನ್ ಮಾಡಿದ್ದೀನಿ, ಆಪೋಸಿಟ್ ಸೈಡ್ ಯಾವುದೇ ಟ್ರಯಾಂಗಲ್ ಬೇಕು ಅಂದರೂ ಸೈನ್ ಥೀಟಾ ಅಪ್ಲೈ ಮಾಡಬೇಕು. ಆಪೋಸಿಟ್ ಸೈಡ್ ಏನಿದೆ? ಎ ಎಮ್. ಹೈಪೋಟಿನ್ಯೂಸ್ ಏನಿದೆ? ಓ ಎ. ಯಾಕೆ ಯಾವ ಥರ ಡಿಫೈನ್ ಮಾಡ್ತೀವಿ ಸೈನ್ ಥೀಟಾನ? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್ ಅಂತ ಡಿಫೈನ್ ಮಾಡ್ತೀವಿ. ರೈಟ್. ಆಪೋಸಿಟ್ ಎ ಎಮ್ನ ನಾವು ಯಾವ ಥರ ಬರ್ಕೋಬೋದು? ಎ ವೈ ಅಂತ ಬರ್ಕೋತೀನಿ. ಹೈಪೋಟಿನ್ಯೂಸ್ನ ಎ. ಇಲ್ಲಿ ಎ ವೆಕ್ಟಾರ್ ಅಂತ ಯಾಕೆ ಬರೀತಾ ಇಲ್ಲ? ವಿ ಆರ್ ಟೇಕಿಂಗ್ ದ ಮ್ಯಾಗ್ನಿಟ್ಯೂಡ್ ಓನ್ಲಿ. ಅಲ್ಲಿಗೆ ಎ ವೈ ಕಾಂಪೊನೆಂಟ್ ಸಿಕ್ತು, ಎ ಸೈನ್ ಥೀಟಾ. ಹಂಗಾರೆ ನಾವು ವರ್ಟಿಕಲ್ ಕಾಂಪೊನೆಂಟ್ ಬೇಕು, ವೈ ಕಾಂಪೊನೆಂಟ್ ಬೇಕು ಅಂದರೆ ಇನ್ನು ಮುಂದೆ ಎಲ್ಲ ಕಡೆ ಏನು ಮಾಡೋಣ? ಸೈನ್ ರೂಲ್ನ ಅಪ್ಲೈ ಮಾಡೋಣ. ಅದೇ ನಂಗೆ ಅಡ್ಜಸೆಂಟ್ ಸೈಡ್ ಬೇಕು ಅಂದರೆ ಏನು ಮಾಡಬೇಕು? ಕಾಸ್ ಥೀಟಾ ಡಿಫೈನ್ ಮಾಡಬೇಕು. ಕಾಸ್ ಥೀಟಾ ಅಂದರೆ ಡೆಫಿನೇಷನ್ ಏನು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ? ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್. ಇಲ್ಲಿ ಅಡ್ಜಸೆಂಟ್ ಸೈಡ್ ಯಾವುದು? ಓ ಎಮ್. ಹೈಪೋಟಿನ್ಯೂಸ್ ಅದು ಓ ಎ. ಅಲ್ಲಿಗೆ ಓ ಎಮ್ ಇಸ್ ಈಕ್ವಲ್ ಟು ಏನಂತ ಬರ್ಕೋಬೋದು? ಎ ಎಕ್ಸ್ ಡಿವೈಡೆಡ್ ಬೈ ಎ ಅಂತ ಬರ್ಕೋಬೋದು. ಅಲ್ಲಿಗೆ ವಿ ಗಾಟ್ ಎ ರಿಲೇಷನ್ ಎ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಥೀಟಾ. ದಿಸ್ ಈಸ್ ದ ಆರಿಜಿನಲ್ ಕಾಂಪೊನೆಂಟ್ ಆಫ್ ಎ ವೆಕ್ಟಾರ್ ಎ. ಅಲ್ಲಿಗೆ ವರ್ಟಿಕಲ್ ಕಾಂಪೊನೆಂಟ್ ಸಿಕ್ತು, ಆರಿಜಾಂಟಲ್ ಕಾಂಪೊನೆಂಟ್ ಸಿಕ್ತು. ಅಲ್ಲಿಗೆ ಎರಡು ಕಾಂಪೊನೆಂಟ್ಗಳು ಇದೆ. ಒಂದು ವೆಕ್ಟಾರ್ನ ನಾವೇನು ಮಾಡ್ಬೋದು? ಸ್ಪ್ಲಿಟ್ ಮಾಡ್ಬೋದು. ಒಂದು ಆರಿಜಾಂಟಲ್ ಕಾಂಪೊನೆಂಟು, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟು. ಈ ಎರಡು ರಿಲೇಷನ್ನ ತಗೊಂಡು ನಾವೇನು ಮಾಡ್ಬೋದು? ವಿ ಕ್ಯಾನ್ ರೆಡ್ಯೂಸ್ ದ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ರಿಸಲ್ಟೆಂಟ್ ವೆಕ್ಟರ್ ಎ. ಹಂಗೆ ಯಾವ ಥರ? ಈಕ್ವೇಷನ್ 1 ಅಂತ ಕರ್ಕೊಳ್ಳೋಣ. ಲೆಟ್ ಇಟ್ ಬಿ ಈಕ್ವೇಷನ್ ನಂಬರ್ 2. ಎರಡೂ ಈಕ್ವೇಷನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡ್ತೀನಿ ನಾನು. ಸ್ಕ್ವೇರಿಂಗ್ ಆ್ಯಂಡ್ ಆ್ಯಡಿಂಗ್. ಸ್ಕ್ವೇರಿಂಗ್ ಈಕ್ವೇಷನ್ 1 and 2 ಆ್ಯಂಡ್ ಆ್ಯಡಿಂಗ್. ಅದಾದಮೇಲೆ ಆ್ಯಡ್ ಮಾಡ್ಬೇಕು ನಾವು. ಓಕೆನಾ? ಆ್ಯಡ್. ರೈಟ್. ಎ ವೈ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಸ್ಕ್ವೇರ್ ಎರಡು ರಿಲೇಷನ್ನ ಆ್ಯಡ್ ಮಾಡ್ತೀನಿ. ಎ ವೈ ಸ್ಕ್ವೇರಲ್ಲಿ ಏನಿದೆ? ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಎರಡನ್ನೂ ಆ್ಯಡ್ ಮಾಡಬೇಕು. ಪ್ಲಸ್ ಅದೇ ಎ ಎಕ್ಸ್ ಸ್ಕ್ವೇರಲ್ಲಿ ಏನಿದೆ? ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಏನು ಕಾಮನ್ ತೆಗಿಬೋದು ಇವೆರಡರಲ್ಲೂ? ಕ್ಯಾನ್ ಟೇಕ್ ಎ ಸ್ಕ್ವೇರ್ ಆಸ್ ಎ ಕಾಮನ್ ಫ್ಯಾಕ್ಟರ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ? ಇಟ್ ಕ್ಯಾನ್ ಬಿ 1. ಇದ್ರ ವ್ಯಾಲ್ಯೂ 1 ಈಕ್ವಲ್ ಟು 1 ಆಗಿರುತ್ತೆ. ದೇರ್ ಫಾರ್ ಅದನ್ನು ಎ ಸ್ಕ್ವೇರ್ ಅಂತ ಬರ್ಕೋಬೋದು. ದೇರ್ ಫಾರ್ ಇದನ್ನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್ ಅಂತ ಬರೆಯೋದಾದರೆ ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಆಗುತ್ತೆ. ದೇರ್ ಫಾರ್ ಎ ಕ್ಯಾನ್ ಬಿ ರಿಟನ್ ಆಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್. ದಿಸ್ ಈಸ್ ನಥಿಂಗ್ ಬಟ್ ನಾವು ಹಿಂದೆ ತೊಗೊಂಡಿದ್ವಲ್ಲ ರಿಸಲ್ಟೆಂಟ್ ವೆಕ್ಟರ್ಗೆ ಆರ್ ಈಸ್ ಈಕ್ವಲ್ ಟು 1. ಒಂದು ಫಾರ್ಮುಲಾ ಬಂದಿತ್ತು. ಏನು ಬಂದಿತ್ತು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ ಅಂತ ಬಂದಿತ್ತು. ಪುಟ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಯಾವಾಗ 90 ಡಿಗ್ರಿ ಅಂದರೆ ಏನು? ವಾಟ್ ಯು ಮೀನ್ ಬೈ ಥೀಟಾ? ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ. ಇಲ್ಲಿ ಎ ಮತ್ತು ಬಿ ಅಂದರೆ ಏನು? ಎಕ್ಸ್ ಮತ್ತು ವೈ. ಎಕ್ಸ್ ಮತ್ತು ವೈ ಆಕ್ಸಿಸ್ ನಡುವೆ ಆ್ಯಂಗಲ್ ಎಷ್ಟಿದೆ? 90 ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ 90? ಇಟ್ ವಿಲ್ ಬಿ ಈಕ್ವಲ್ ಟು 0. 0 ಇಂಟು ಎನಿಥಿಂಗ್ 0. ಅಲ್ಲಿಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಯಿತಾ? ಎ ಅಂದರೆ ಎಕ್ಸ್ ಆಕ್ಸಿಸ್, ವೈ ಬಿ ಅಂದರೆ ವೈ ಆಕ್ಸಿಸ್. ನಥಿಂಗ್ ಬಟ್ ನಮಗೆ ರಿಸಲ್ಟೆಂಟ್ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಸಿಕ್ತು. ಅದೇ ಡೈರೆಕ್ಷನ್ ಬೇಕು ಅಂದರೆ ಏನು ಮಾಡಿ? ಡಿವೈಡ್ ಈಕ್ವೇಷನ್ 1 ಬೈ ಈಕ್ವೇಷನ್ 2. ಏನಾಗುತ್ತೆ? ಎ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಕಾಸ್ ಥೀಟಾ. ಎ ಕ್ಯಾನ್ಸಲ್ ಆಗುತ್ತೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ಟ್ಯಾನ್ ಥೀಟಾ ಅಂತ ಬರೀಬೋದು. ಅದೇ ವರ್ಟಿಕಲ್ ಎ ಸೈನ್ ಥೀಟಾ ಅಂದರೆ ವರ್ಟಿಕಲ್ ಕಂಪೋನೆಂಟ್ ಅಲ್ವಾ? ಎ ವೈ ಬೈ ಎ ಎಕ್ಸ್ ಸಿಕ್ತು. ಅಲ್ಲಿಗೆ ಥೀಟಾ ಬೇಕು ಅಂತ ಏನು ಮಾಡಿ? ಟ್ಯಾನನ್ನ ಈ ಕಡೆ ಕಳಿಸಿ. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎ ವೈ ಬೈ ಎ ಎಕ್ಸ್. ಅಲ್ಲಿಗೆ ನಮಗೆ ಡೈರೆಕ್ಷನ್ ಸಿಕ್ತು. ಹಂಗಾರೆ ಆರ್ಬಿಟ್ರಿ ಒಂದು ಯಾವುದಾದ್ರು ಒಂದು ವೆಕ್ಟರ್ನ ನಾವೇನು ಮಾಡ್ಬೋದು? ಸಪ್ರೇಟ್ ಮಾಡ್ಬೋದು. ಸಪ್ರೇಟ್ ಎಷ್ಟು ಕೋಆರ್ಡಿನೇಟ್ಸ್ ಆಗಿ ಯಾವ ಪ್ಲೇನಲ್ಲಿದ್ದರೆ 2 ಕೋಆರ್ಡಿನೇಟ್ಸ್ ಆಗಿ ಸಪ್ರೇಟ್ ಮಾಡ್ಬೋದು. ಸ್ಪೇಸಲ್ಲಿದ್ದರೆ 3 ಕೋಆರ್ಡಿನೇಟ್ಸ್ ಆಗಿ ಸಪ್ರೇಟ್ ಮಾಡ್ಬೋದು. ಈ ಸ್ಪ್ಲಿಟ್ ಮಾಡೋ ಅಂಥ ಪ್ರೋಸೆಸ್ನೇ ನಾವೇನಂತ ಕರಿತೀವಿ ಅಂದರೆ ರೆಸಲ್ಯೂಷನ್ ಅಂತ ಕರಿತೀವಿ. ರಿಸಾಲ್ವ್ ಅಂದ್ರೇನು? ಸ್ಪ್ಲಿಟ್ ಅಂತ ಅರ್ಥ.
ದ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವೆಕ್ಟಾರ್ ಇಂಟು ಇಂಡಿವಿಜುವಲ್ ಕಾಂಪೊನೆಂಟ್ಸ್. ಒಂದು ವೆಕ್ಟಾರನ್ನು ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡೋ ಅಂಥದ್ದೇ ನಾವು ಏನಂತ ಕರಿತೀವಿ, ರೆಸಲ್ಯೂಷನ್ ಆಫ್ ವೆಕ್ಟಾರ್ ಅಂತ ಕರಿತಾ ಇದ್ದೀವಿ. ಒಂದು ಮಾರ್ಕ್ಸ್ಗೆ ಡೆಫಿನೇಷನನ್ನು ಕೇಳ್ತಾ ಇರ್ತಾನೆ, ವಾಟ್ ಈಸ್ ರೆಸಲ್ಯೂಷನ್ ಆಫ್ ವೆಕ್ಟಾರ್. ರೆಸಲ್ಯೂಷನ್ ಆಫ್ ವೆಕ್ಟಾರ್ ಅಂದರೆ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವೆಕ್ಟಾರ್ ಇಂಟು ಇಂಡಿವಿಜುವಲ್ ಕಾಂಪೊನೆಂಟ್ಸ್. ಒಂದು ವೆಕ್ಟಾರನ್ನ ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಯಾವುದಾದ್ರು ಒಂದು ವೆಕ್ಟಾರ್ನ ಕೊಟ್ಟಿದ್ರು, ಅದನ್ನು ನಾವೇನಂತ ಬರೀಬೋದು, ಒಂದು ವರ್ಟಿಕಲ್ ಕಾಂಪೊನೆಂಟು, ಇನ್ನೊಂದು ಹಾರಿಜಾಂಟಲ್ ಕಾಂಪೊನೆಂಟು. ವರ್ಟಿಕಲ್ ಕಾಂಪೊನೆಂಟ್ನ ಸೈನಲ್ಲಿ ಡಿಫೈನ್ ಮಾಡ್ಬೋದು, ಹಾರಿಜಾಂಟಲ್ ಕಾಂಪೊನೆಂಟ್ನ ಕಾಸಲ್ಲಿ ಡಿಫೈನ್ ಮಾಡ್ಬೋದು. ಡಿಫೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ವೆಲಾಸಿಟಿ ಕೊಟ್ಟರು, ವೆಲಾಸಿಟಿ ಈಸ್ ಎ ವೆಕ್ಟಾರ್. ಇದನ್ನು ವಿ ಎಕ್ಸ್ ಕಾಸ್ ಥೀಟಾ ಅಂತ ಹಾರಿಜಾಂಟಲ್ ಕಾಂಪೊನೆಂಟು, ವಿ ವೈ ಸೈನ್ ಥೀಟಾ ಅಂತ ವರ್ಟಿಕಲ್ ಕಾಂಪೊನೆಂಟಲ್ಲಿ ಡಿಫೈನ್ ಮಾಡಬಹುದು. ರೈಟ್. Therefore, we can resolve the vector into two components, horizontal component and vertical component. Horizontal component ಅನ್ನು ಕಾಸಲ್ಲಿ, ವರ್ಟಿಕಲ್ ಕಾಂಪೊನೆಂಟ್ ಅನ್ನು ಸೈನಲ್ಲಿ ಡಿಫೈನ್ ಮಾಡಬಹುದು. ಹಂಗಾದರೆ ಈ ರೆಸಲ್ಯೂಷನ್ ಆಫ್ ವೆಕ್ಟಾರ್ ಅನ್ನು ಯೂಸ್ ಮಾಡ್ಕೊಂಡು ಏನು ಮಾಡೋಣ, ವಿ ವಿಲ್ ಡಿಫೈನ್ ದ ಪ್ರೊಜೆಕ್ಟೈಲ್ ಮೋಷನ್. ವಾಟ್ ಡು ಯು ಮೀನ್ ಬೈ ಪ್ರೊಜೆಕ್ಟೈಲ್ ಮೋಷನ್? ವಿ ವಿಲ್ ಲುಕ್ ನೌ. ರೈಟ್. ಈಗ ವಾಟ್ ಯು ಮೀನ್ ಬೈ ಪ್ರೊಜೆಕ್ಟೈಲ್ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ವಿ ವಿಲ್ ಕಂಟಿನ್ಯೂ ವಿತ್ ಅ ಪ್ರೊಜೆಕ್ಟೈಲ್ ಮೋಷನ್. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಒಂದು ಸ್ಪೇಸಲ್ಲಿ ಒಂದು ಯಾವುದೋ ಒಂದು ಆಕಾಶಕ್ಕೆ ಒಂದು ಕಲ್ಲನ್ನು ಎಸಿದ್ದೀನಿ. ಹಂಗಾರೆ ಆ ಕಲ್ಲು ಏನೋ ಒಂದು ಆಬ್ಜೆಕ್ಟ್. ಅದು ಆ ಆಬ್ಜೆಕ್ಟ್ ಏನಾಗುತ್ತೆ, ಯಾವುದೋ ಒಂದು ಪಾತ್ರನ ಟ್ರೇಸ್ ಮಾಡುತ್ತೆ. ಓಕೆನಾ. ಇಟ್ ವಿಲ್ ಬಿ ಲೈಕ್ ದಿಸ್, ಈ ಥರನೇ ಇರುತ್ತೆ. ಓಕೆನಾ. ಅದು ಹೈಟ್ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಇರ್ಬೋದು, ಈ ಥರ ಇರುತ್ತೆ. ನಾವೇನು ಮಾಡಬೇಕು, ದಿಸ್ ಪಾತ್ ಈಸ್ ಎ ಪ್ಯಾರಾಬೋಲಾ ಅಂತ ಪ್ರೂವ್ ಮಾಡಬೇಕು. ವಾಟ್ ಯು ಮೀನ್ ಬೈ ಪ್ಯಾರಾಬೋಲಾ? ಪ್ಯಾರಾಬೋಲಾ ಈಸ್ ಎ ಪಾತ್ ಲೈಕ್ ಎ ಸರ್ಕಲ್. ಒಂದು ಸರ್ಕಲ್ಲು, ಎಲಿಪ್ಸು, ಪ್ಯಾರಾಬೋಲಾ ಅನ್ನೋದು ಒಂದು ಪಾತ್. ಈಗ ಫಾರ್ ಎಕ್ಸಾಂಪಲ್ ಸರ್ಕಲ್ ಇದು, ನೀವು ಒಂದು ಸ್ಟ್ರೈಟ್ ಲೈನನ್ನು ಯಾವ ಥರ ಡಿಫೈನ್ ಮಾಡ್ತೀರಾ, y is equal to mx plus c. ದಿಸ್ ಇಸ್ ದ ಈಕ್ವೇಷನ್ ವಿಚ್ ಡಿಫೈನ್ಸ್ ದ ಸ್ಟ್ರೈಟ್ ಲೈನ್. ಅದೇ ಥರ ಪ್ಯಾರಾಬೋಲಾನ ಡಿಫೈನ್ ಮಾಡೋಕ್ಕೆ ಒಂದು ರಿಲೇಷನ್ ಇದೆ, y is equal to ax plus bx square, where a and b are ಕಾನ್ಸ್ಟೆಂಟ್ಸ್. ಇಟ್ ಡಿಪೆಂಡ್ಸ್ ಅಪಾನ್ ದಿ ಪಾತ್ ಆ್ಯಂಡ್ ಮೀಡಿಯಮ್. ಓಕೆನಾ. ಈಗ ಸದ್ಯಕ್ಕೆ ಎ ಆ್ಯಂಡ್ ಬಿ ಬಗ್ಗೆ ಡಿಸ್ಕಸ್ ಬೇಡ. ನಮ್ಗೆ ಏನು ಬೇಕು, ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಪಾತ್. ಇಲ್ಲಿ ಪಾತ್ ಆಫ್ ಎ ಪ್ರೊಜೆಕ್ಟೈಲ್. ಪ್ರೊಜೆಕ್ಟೈಲ್ ಅಂದರೆ ಏನು ಹೇಳಿದೆ, ದ ಆಬ್ಜೆಕ್ಟ್ ಥ್ರೋನ್ ಇನ್ ಟು ಎ ಸ್ಪೇಸ್. ಯಾವ ಆಬ್ಜೆಕ್ಟ್ನ ನಾವು ಒಂದು ಸ್ಪೇಸ್ಗೆ ಎಸಿತೀವೋ ಆ ಆಬ್ಜೆಕ್ಟ್ನೇ ನಾವೇನಂತ ಕರಿತೀವಿ, ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಈ ಪ್ರೊಜೆಕ್ಟೈಲ್ ಏನು ಮಾಡುತ್ತೆ, ಒಂದು ಪಾತ್ರನ ಟ್ರೇಸ್ ಮಾಡುತ್ತೆ. ಆ ಪಾತ್ಗೆ ಇನ್ನೊಂದು ನೇಮ್ ಕರಿತೀವಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಟ್ರಾಜೆಕ್ಟರಿ ಅಂತ ಕರಿತೀವಿ. ಟ್ರಾಜೆಕ್ಟರಿ ಅಂದರೂ ಒಂದೇ, ಪಾತ್ ಅಂದರೂ ಒಂದೇ. ಹಂಗಾರೆ ನಾವೇನು ಮಾಡಬೇಕೀಗ, ಟ್ರಾಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್. ಒಂದು ಪ್ರೊಜೆಕ್ಟೈಲ್ ಏನು ಮಾಡುತ್ತೆ, ಒಂದು ಪಾತನ್ನು ಟ್ರೇಸ್ ಮಾಡುತ್ತೆ. ಈ ಪ್ರೊಜೆಕ್ಟೈಲ್ನ ಪಾತ್ ಏನಾಗಿರುತ್ತೆ, ಪ್ಯಾರಾಬೋಲಾ ಅಂತ ಪ್ರೂವ್ ಮಾಡ್ಬೇಕು ನಾವು. ವಿ ಹ್ಯಾವ್ ಟು ಪ್ರೂವ್ ದಟ್ ಟ್ರಾಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಎ ಪ್ಯಾರಾಬೋಲಾ. ಹಂಗಾರೆ ಒಂದು ಆಬ್ಜೆಕ್ಟನ್ನ ಸ್ಪೇಸ್ಗೆ ಎಸಿದ್ರೆ ಅದು ಪ್ಯಾರಾಬೋಲಿಕ್ ಪಾತನ್ನು ಟ್ರೇಸ್ ಮಾಡುತ್ತೆ ಅಂತ ಪ್ರೂವ್ ಮಾಡಬೇಕು. ನಾನೇನು ಮಾಡ್ತಾಯಿದ್ದೀನಿ, ಈಗ ಒಂದು ಆಕಾಶಕ್ಕೆ ಎಸಿತಾ ಇದ್ದೀನಿ ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ v0. ಓಕೆನಾ. ಇನಿಷಿಯಲ್ ಈ ವೆಲಾಸಿಟಿನ ನಾವೇನು ಮಾಡಬಹುದು, ಸ್ಪ್ಲಿಟ್ ಮಾಡಬಹುದು. ಗಾಟ್ ಇಟ್. ಈಗ ಯಾಕೆ ಸ್ಪ್ಲಿಟ್ ಮಾಡ್ಬೋದು, ವಿ ನೋ ದಟ್ ಆ ವೆಲಾಸಿಟಿ ಈಸ್ ಎ ವೆಕ್ಟಾರ್. ವೆಕ್ಟಾರ್ ಅಂತ ಗೊತ್ತು. ಇಲ್ಲಿ ಸ್ಪೇಸಲ್ಲಿದೆ, ಎರಡು ಕೋಆರ್ಡಿನೇಟ್ ಇದೆ. ಹಂಗಾರೆ ಎರಡು ಕಾಂಪೊನೆಂಟಾಗಿ ಸ್ಪ್ಲಿಟ್ ಮಾಡ್ಬೋದು. ಒಂದು ಹಾರಿಜಾಂಟಲ್ ಕಾಂಪೊನೆಂಟ್ ಯಾವಾಗಲೂ ಕಾಸ್ ಆಗಿರುತ್ತೆ, ವರ್ಟಿಕಲ್ ಕಾಂಪೊನೆಂಟ್ ಯಾವಾಗಲೂ ಸೈನ್ ಆಗಿರುತ್ತೆ. ಅಲ್ಲಿಗೆ v0 ಕಾಸ್ ಥೀಟಾ ಅಂತ, v0 ಸೈನ್ ಥೀಟಾ. ಇಟ್ ಇಸ್ ಪ್ರೊಜೆಕ್ಟೆಡ್ ವಿತ್ ಎ ಸರ್ಟೈನ್ ಆ್ಯಂಗಲ್. ದಿಸ್ ಇಸ್ ಕಾಲ್ಡ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಈ ಥೀಟಾನ ವಿ ವಿಲ್ ಕಾಲ್ ಇಟ್ ಆಸ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ರೈಟ್. ಅಲ್ಲಿಗೆ ಎಷ್ಟೋ ವೆಲಾಸಿಟಿಲಿ ಎಸ್ತೀನಿ, ಎಷ್ಟು ಆ್ಯಂಗಲ್ನ ಕ್ರಿಯೇಟ್ ಮಾಡ್ತಾ ಇದೆ. ಅಲ್ಲಿಗೆ ಈ ಪಾಯಿಂಟಿಗೆ ಬಂದಾಗ ಏನಾಗುತ್ತೆ, ದ ವೆಲಾಸಿಟಿ ವಿಲ್ ಬಿ ಈಕ್ವಲ್ ಟು 0. ಯಾಕೆ 0 ಆಗುತ್ತೆ ಅಂದರೆ, ಒಂದು ಆಬ್ಜೆಕ್ಟನ್ನು ಮೇಲಕ್ಕೆ ಎಸಿತೀನಿ ಅಂತ ತಿಳ್ಕೊಳ್ಳಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿಲ್ ಬಿ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ ಇನ್ ದ ಅಪ್ವರ್ಡ್ ಡೈರೆಕ್ಷನ್. ಹಂಗಾರೆ ಏನಾಗುತ್ತೆ, ಒಂದಕ್ಕೊಂದು ಆಪೋಸ್ ಮಾಡ್ತಾ ಇರುತ್ತೆ. ಆಪೋಸ್ ಮಾಡಿ 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 ಯಾವುದೋ ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ದ ಹೋಲ್ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ ಕ್ಯಾನ್ಸಲ್ಡ್ ಬೈ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ಪಾಯಿಂಟಲ್ಲಿ ವೆಲಾಸಿಟಿ 0 ಆಗಿಬಿಡುತ್ತೆ. ಆ ಪಾಯಿಂಟಲ್ಲಿ ಏನಾಗುತ್ತೆ, ಇಟ್ ಓನ್ಲಿ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಕ್ಸಿಸ್ಟ್. ಆಗೇನಾಗುತ್ತೆ, ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಗ್ರೌಂಡ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಹಂಗಾರೆ ಇಲ್ಲಿ ಚೇಂಜ್ ಆಗ್ತಾ ಇರೋದೇನೋ, ಓನ್ಲಿ ದ ಚೇಂಜಿಂಗ್ ಕಾಂಪೊನೆಂಟ್ ಈಸ್ ವರ್ಟಿಕಲ್ ಕಾಂಪೊನೆಂಟ್ಗಳು. ವರ್ಟಿಕಲ್ ಕಾಂಪೊನೆಂಟ್ ಮಾತ್ರ ಚೇಂಜ್ ಆಗ್ತಾ ಇದೆ, ಹಾರಿಜಾಂಟಲ್ ಕಾಂಪೊನೆಂಟ್ ಚೇಂಜ್ ಆಗ್ತಾ ಇಲ್ಲ. ಹಂಗಾರೆ ಒಂದು ಮಾರ್ಕ್ಸ್ಗೆ ಇನ್ನೊಂದು ಕ್ವಶನ್ನ ಕೇಳ್ತಾ ಇರ್ತಾನೆ, ವಿಚ್ ಕಾಂಪೊನೆಂಟ್ ಆಫ್ ಎ ವೆಲಾಸಿಟಿ ಈಸ್
ಕಾನ್ಸ್ಟೆಂಟ್ ಇನ್ ಎ ಪ್ರೊಜೆಕ್ಟೈಲ್ ಮೋಷನ್. ಇಲ್ಲಿ ಚೇಂಜ್ ಆಗೋದು ವರ್ಟಿಕಲ್ ಕಾಂಪೊನೆಂಟ್ ಅಂದಮೇಲೆ ಹಾರಿಜಾಂಟಲ್ ಕಾಂಪೊನೆಂಟ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಇದೊಂದು ತಲೆಯಲ್ಲಿರಲಿ. ಅಲ್ಲಿಗೆ ಇಲ್ಲಿಗೆ ಬಂದಾಗ ವೆಲಾಸಿಟಿ 0 ಆಗಿದೆ ಅಂದರೆ ವರ್ಟಿಕಲ್ ಕಾಂಪೊನೆಂಟ್ ಮಾತ್ರ 0 ಆಗಿರುತ್ತೋ ಹೊರತು ಹಾರಿಜಾಂಟಲ್ ಕಾಂಪೊನೆಂಟು ಅದೇ ಥರ ಇರುತ್ತೆ. ವಿ ಎಕ್ಸ್ ಕಾಸ್ ಥೀಟಾ ಏನಿತ್ತೋ ಅದೇ ಥರ ಇರುತ್ತೆ. ಓನ್ಲಿ ದ ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ವಿಲ್ ಬಿ ಈಕ್ವಲ್ ಟು 0. ಹಂಗಾರೆ ಏನು ಮಾಡೋಣ, ವಿ ಹ್ಯಾವ್ ಟು ಪ್ರೂವ್ ದ ಪಾತ್ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಎ ಪ್ಯಾರಾಬೋಲಾ ಅಂತ ಪ್ರೂವ್ ಮಾಡಬೇಕು. ಓಕೆ ಫೈನ್. ಈಗೇನು ಮಾಡೋಣ, ಈಗ 2 ಕಾಂಪೊನೆಂಟ್ ಇದೆ ಅಂದಮೇಲೆ 2 ಡಿಫ್ರೆಂಟ್ ಡೈರೆಕ್ಷನನ್ನು ಅಸ್ಯೂಮ್ ಮಾಡ್ಕೊಳ್ಳೋಣ. ಫಸ್ಟ್ ವಿ ಹ್ಯಾವ್ ಟು ಅಸ್ಯೂಮ್ ದ ಹಾರಿಜಾಂಟಲ್ ಒನ್, ರೈಟ್. ಹಾರಿಜಾಂಟಲ್ ಒನ್ನನ್ನು ಅಸ್ಯೂಮ್ ಮಾಡ್ಕೋತೀನಿ ಬೈ ಲುಕಿಂಗ್ ಅಟ್ ದ ಫಿಗರ್. ಹಾರಿಜಾಂಟಲ್ ಫಿಗರನ್ನು ತೊಗೊಳ್ಳೋದಾದರೆ ವಿ ನೋ ದ ಡೆಫಿನೇಷನ್ ಆಫ್ ಎ ಸ್ಪೀಡ್. ಇಲ್ಲಿ ಚೇಂಜ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಂದರೆ ಸ್ಪೀಡನ್ನು ತೊಗೊಳ್ಳೋಣ, ರೈಟ್. ಹಂಗಾರೆ ಸ್ಪೀಡ್ ಈಸ್ ಈಕ್ವಲ್ ಟು ನಮ್ಗೆ ಏನು ಗೊತ್ತು, ನಮಗೆ ಸ್ಪೀಡ್ ಅಥವಾ ವೆಲಾಸಿಟಿ ಅಂತಲೇ ಡಿಫೈನ್ ಮಾಡೋದಾದರೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ಅಂತ ಗೊತ್ತು ನಮಗೆ, ರೈಟ್. ಇಲ್ಲಿ ವೆಲಾಸಿಟಿ ಹಾರಿಜಾಂಟಲ್ ಕಾಂಪೊನೆಂಟ್ ತೊಗೋತಾ ಇದ್ದೀವಿ ಅಂದರೆ ವಿ ಎಕ್ಸ್ ಕಾಸ್ ಥೀಟಾನ ಡಿಫೈನ್ ಮಾಡಬೇಕು. ವಿ ಎಕ್ಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಯಾವ ಥರ ಡಿಫೈನ್ ಮಾಡಬಹುದು, ಡಿಸ್ಪ್ಲೇಸ್ಮೆಂಟ್ ಇನ್ ದ ಎಕ್ಸ್ ಡೈರೆಕ್ಷನ್ ಈಸ್ ಈಕ್ವಲ್ ಟು ಎಕ್ಸ್, ಟೈಮ್ ಈಸ್ ಈಕ್ವಲ್ ಟು ಟಿ. ಅಲ್ಲಿಗೆ ಟೈಮ್ ಸಿಗುತ್ತೆ ನಮಗೆ ಎಕ್ಸ್ ಡಿವೈಡೆಡ್ ಬೈ ವಿ ಎಕ್ಸ್ ಕಾಸ್ ಥೀಟಾ ಅನ್ನೋ ಒಂದು ರಿಲೇಷನ್ ಸಿಕ್ತು. ಅಲ್ಲಿಗೆ ನಮಗೆ ಟೈಮ್ಗೆ ಒಂದು ರಿಲೇಷನ್ ಸಿಕ್ತು, ಎಕ್ಸ್ ಡಿವೈಡೆಡ್ ಬೈ ವಿ ಎಕ್ಸ್ ಕಾಸ್ ಥೀಟಾ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತು. ಈಗೇನು ಮಾಡೋಣ, ಇನ್ನೊಂದು ಕಾನ್ಸೆಪ್ಟ್ಗೆ ಹೋಗೋಣ. ವರ್ಟಿಕಲ್ ಕಾಂಪೊನೆಂಟ್ಗೆ ಡಿಸ್ಕಸ್ ಮಾಡೋದಾದರೆ ಇಲ್ಲಿ ವರ್ಟಿಕಲ್ ಕಾಂಪೊನೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಆದ್ದರಿಂದ ವಿ ವಿಲ್ ಯೂಸ್ ದ ಈಕ್ವೇಷನ್ ವಿ ಈಸ್ ಈಕ್ವಲ್ ವೈ ಈಸ್ ಈಕ್ವಲ್ ಟು, ಅಥವಾ ಇನ್ನೊಂದು ರೀತಿ ಡಿಫೈನ್ ಮಾಡಿರ್ತೀವಿ, ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಅಂತ ಡಿಫೈನ್ ಮಾಡಿರ್ತೀವಿ. ವರ್ಟಿಕಲ್ ಕಾಂಪೊನೆಂಟಲ್ಲಿ ಡಿಸ್ಪ್ಲೇಸ್ಮೆಂಟನ್ನು ವೈ ಅಂತ ಅನ್ಕೊಳ್ಳೋಣ, ಇನಿಷಿಯಲ್ ವೆಲಾಸಿಟಿನ ವಿ ನಾಟ್, ಇಲ್ಲಿ ವಿ ನಾಟ್ ಎಕ್ಸ್ ಕಾಂಪೊನೆಂಟ್ ಆಗಿರೋದ್ರಿಂದ ವಿ ನಾಟ್ ಅಂತ ನೆನ್ಕೊಳ್ಳೋಣ, ರೈಟ್. ವಿ ನಾಟ್ ಸೈನ್ ಥೀಟಾ ಅಂತ ಡಿಫೈನ್ ಮಾಡ್ಕೊಳ್ಳೋಣ, ಯಾಕೆ ವರ್ಟಿಕಲ್ ಕಾಂಪೊನೆಂಟು. ಆಕ್ಸಲರೇಷನ್ ಏನಂತ ಆಗಿರುತ್ತೆ, ಯಾವ ಥರ ಡಿಫೈನ್ ಮಾಡ್ಬೋದು ಆಕ್ಸಲರೇಷನನ್ನು, acceleration always in the downward direction it will be equal to g, and time factor ಮಾತ್ರ ಯಾವ ಕಾಂಪೊನೆಂಟಲ್ಲೂ ಅಷ್ಟೇ ಆಗಿರುತ್ತೆ. ಅಲ್ಲಿಗೆ we can write the equation in terms of v naught sin theta into t. t is equal to ನಮಗೊಂದು ರಿಲೇಷನ್ ಇದೆ x divided by v naught cos theta ಅಂತ ಡಿಫೈನ್ ಮಾಡೋದಾದರೆ ಪ್ಲಸ್ ಆಫ್ ಜಿ ಟಿ ಸ್ಕ್ವೇರ್, ಅಂದರೆ ಎಲ್ಲನೂ ಸ್ಕ್ವೇರ್ ಮಾಡಬೇಕು, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವಿ ನಾಟ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಹಂಗೆ ಡಿಫೈನ್ ಮಾಡೋದಾದರೆ ವಿ ನಾಟ್ ಗೆಟ್ಸ್ ಕ್ಯಾನ್ಸಲ್ಡ್, ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಡಿಫೈನ್ ಮಾಡೋದಾದರೆ ಟ್ಯಾನ್ ಥೀಟಾ ಇಂಟು ಎಕ್ಸ್ ಪ್ಲಸ್ ಆಫ್ ಜಿ ಡಿನಾಮಿನೇಟ್ರಲ್ಲಿದೆ ವಿ ನಾಟ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇದೆ, ಎಕ್ಸ್ ಸ್ಕ್ವೇರನ್ನು ಸಪ್ರೇಟಾಗಿ ಬರ್ಕೊಳ್ಳೋಣ. ಅಲ್ಲಿ ಜಿ ಈಸ್ ಈಕ್ವಲ್ ಟು ಯಾಕೆ ಇಲ್ಲಿ ಪ್ಲಸ್ ಜಿ ತೊಗೊಂಡಿರಲ್ಲ, ಜಿ ಈಸ್ ಈಕ್ವಲ್ ಟು ಮೈನಸ್ ಜಿ ತೊಗೊಂಡಿರ್ತೀನಿ. ಯಾಕೆ ಮೈನಸ್ ಜಿ ತೊಗೊಂಡಿರ್ತೀನಿ ಅಂದರೆ ಈ ದ ಪಾರ್ಟಿಕಲ್ ಈಸ್ ಪ್ರೊಜೆಕ್ಟೆಡ್ ಇನ್ ಎ ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನ್, ಅಂದರೆ ಆಪೋಸಿಟ್ ದ ಡೈರೆಕ್ಷನ್ ಆಫ್ ಇದಲ್ವಾ. ಹಂಗಾದರೆ ಒಂದು ರಿಲೇಷನ್ ಬರುತ್ತೆ ನಮಗೆ, ಟ್ಯಾನ್ ಥೀಟಾ ಇಂಟು ಎಕ್ಸ್ ಪ್ಲಸ್ ಆಫ್ ಮೈನಸ್ ಆಫ್ ಜಿ ಡಿವೈಡೆಡ್ ಬೈ 2v0 ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಎಕ್ಸ್ ಸ್ಕ್ವೇರ್. ಅಲ್ಲಿಗೆ ಯಾವ ಫಾರ್ಮಲ್ ಇದೆ, ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಫಾರ್ಮಲ್ ಇದೆ, ಇದು ಎಕ್ಸ್ ಸ್ಕ್ವೇರ್. ಅಲ್ಲಿಗೆ ಇಲ್ಲಿ ಏನಂತ ಕನ್ಕ್ಲೂಡ್ ಮಾಡ್ಬೋದು, ಎ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾಗೆ ಈಕ್ವಲ್ ಆಗಿದೆ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಮೈನಸ್ ಆಫ್ ಜಿ ವಿ ನಾಟ್ ಸ್ಕ್ವೇರ್ 2v0 ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ನಮಗೆ ಇಲ್ಲಿ ಅಬ್ಸರ್ವ್ ಮಾಡಿ, ವೆನ್ ಥೀಟಾ ಇಸ್ ಕಾನ್ಸ್ಟೆಂಟ್ ಆಲ್ ದ ಕೋಎಫಿಷಿಯೆಂಟ್ಸ್ ಆರ್ ಕಾನ್ಸ್ಟೆಂಟ್. ಅಲ್ಲಿಗೆ ನಮಗೊಂದು ರಿಲೇಷನ್ ಬತ್ತು, ಯಾವ ಫಾರ್ಮಲ್ ಇದೆ ಅದು, ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಫಾರ್ಮಲ್ ಇದೆ. ಹಂಗಾರೆ ಇದು ಏನು ಪ್ರೂವ್ ಮಾಡುತ್ತೆ, ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ, ಯಾವ ಫಾರ್ಮುಲಾ, ಯಾವ ಈಕ್ವೇಷನ್ ಇದು, ಪ್ಯಾರಾಬೋಲಿಕ್ ಈಕ್ವೇಷನನ್ನು ಡಿಫೈನ್ ಮಾಡುತ್ತೆ. ಹಂಗಾರೆ ಏನಂತ ಕನ್ಕ್ಲೂಡ್ ಮಾಡ್ಬೋದು, path of a projectile, nothing but trajectory of a projectile is a parabola. ಒನ್ಸ್ ಅಗೈನ್ ಎರಡು ಕಾಂಪೊನೆಂಟನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ, ಒಂದು ಹಾರಿಜಾಂಟಲ್ ಕಾಂಪೊನೆಂಟು, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್. ಹಾರಿಜಾಂಟಲ್ ಕಾಂಪೊನೆಂಟಲ್ಲಿ ವೆಲಾಸಿಟಿನ ವಿ ನಾಟ್ ಕಾಸ್ ಥೀಟಾ ಅಂತ ಬರ್ಕೋತೀವಿ, ಆ್ಯಂಡ್ ಡಿಸ್ಪ್ಲೇಸ್ಮೆಂಟನ್ನು ಎಕ್ಸ್, ಟೈಮನ್ನು ಟಿ ಅಂತಲೇ ಬರ್ಕೋತೀವಿ. ಅಲ್ಲಿಗೆ ಟೈಮ್ಗೆ ಈಕ್ವೇಷನ್ ಸಿಕ್ತು. ವರ್ಟಿಕಲ್ ಕಾಂಪೊನೆಂಟಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ವೈ, ವೆಲಾಸಿಟಿ ಈಸ್ ಈಕ್ವಲ್ ವಿ ನಾಟ್ ಸೈನ್ ಥೀಟಾ, ಆಕ್ಸಲರೇಷನ್ ಈಸ್ ಈಕ್ವಲ್ ಟು ಮೈನಸ್ ಜಿ. ಯಾಕೆ ಮೈನಸನ್ನು ತೊಗೊಂಡಿದ್ದೀನಿ, ನಾವು ಪ್ರೊಜೆಕ್ಟ್ ಮಾಡೋದು ಅಪ್ವರ್ಡ್ ಡೈರೆಕ್ಷನಲ್ಲಿ, ಬಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರೋದು ಡೌನ್ವರ್ಡ್ ಡೈರೆಕ್ಷನಲ್ಲಿ, ಅಲ್ಲಿಗೆ ಆಪೋಸಿಟ್ ಆಗುತ್ತೆ ಒಂದಕ್ಕೊಂದು, ಅಲ್ಲಿಗೆ ಮೈನಸ್ ಜಿ ತೊಗೊಂಡಿದ್ದೀನಿ. ದೇರ್ ಫೋರ್ ನಮಗೆ ಈಕ್ವೇಷನ್ ಬರುತ್ತೆ, ವಿ ನಾಟ್ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ.
ಅದೇ ಥರ ಎಕ್ಸ್ ಬಿಟ್ಬಿಟ್ಟು ಮಿಕ್ಕಿದೆ ಎಲ್ಲ ಫಾರ್ಮನ್ನು ಒಂದು ರೀತಿಯಲ್ಲಿ ಬರೆಯೋದಾದರೆ ವಿ ಗಾಟ್ ಎ ಈಕ್ವೇಷನ್ y is equal to ax plus bx square which is a equation representing the parabola. Therefore we can conclude that trajectory of a projectile is a parabola ಅಂತ ಕನ್ಕ್ಲೂಡ್ ಮಾಡಬಹುದು. One of the most important question in the point of examination for 5 marks. Show the trajectory of a projectile is a parabola. Got it? Okay, we will continue in the next session.